ಒಂದು ರಿಸೋರ್ಟ್ ನಮ್ಮ ಹೆಸರು ಬಟ್ಟೆ ಸರ್ ಕೊಡ್ರಿ ದಯವಿಟ್ಟು. ಇಲ್ಲಿವರೆಗೆ ಇನ್ನು ಬೆಳಗ್ಗೆಯಿಂದ ತಾವುಗಳು ತಾವೇನು ಶಾಬಾದ್ ತಾಲೂಕಿನ ಸುತ್ತಮುತ್ತಲಿನ ನೀವು ಯಾವಾಗ ಲೀಡರ್ ಆಗ್ತೀರಿ? ನೀವು ಒಕ್ಕಟ್ಟು ಪ್ರದರ್ಶನ ಮಾಡಿ ನೀವು ನಮ್ಮಲ್ಲಿ ಈ ಶಕ್ತಿ ಅದ, ಈ ಜನ ಸೇರಿಸ್ತೀನಿ, ಈ ಜನ ನನ್ನ ಜೊತೆ ಮಾತು ಕೇಳ್ತಾರ. ಜನ ಯಾವತ್ತು ಯಾರ ಮಾತು ಸುಮ್ಮನೆ ಕೇಳಲ್ಲ. ನಾ ಇಲ್ಲಿ ಒಂದು ರೊಕ್ಕ ಅಂದ್ರೆ ನನ್ನ ಮಾತು ಕೇಳಲ್ಲ. ಯಾಕಂದ್ರೆ ಆ ರೊಕ್ಕ ತಮ್ಮ ಮನೆಗೆ ಹೋಗ್ಬಿಡ್ತಾರೆ. ಅದರಿಂದ ಚೆನ್ನಾಗಿ ಬರಲ್ಲ. ನೀವು ನಿಜವಾಗ್ಲೂ ಏನ್ ಮಾಡ್ಬೇಕಾಗಿತ್ತಂದ್ರೆ ಜನಗಳನ್ನ ಹಳ್ಳಿಗಳ ಮೂಲಕ ಹೋಗಿ ಜನಗಳನ್ನ ಎಚ್ಚರಿಸಿ ನೀವು ಮಾಡಿದ್ದೆ ಆದ್ರೆ ನೀವು ಜನನಾಯಕರಾಗ್ತಾರೆ. ನೀವು ಜನನಾಯಕರ ಬರ್ತಕ್ಕಂಥ ದಿನದಲ್ಲಿ ಅವ್ರು ಬಿಜೆಪಿ ಕೆಲಸ ಮಾಡ್ತಾರೆ, ಅವ್ರು ಬಿಜೆಪಿ ಕೆಲಸ ಮಾಡ್ತಾರೆ, ಅವ್ರು ಕಾಂಗ್ರೆಸ್ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು. ಆದ್ರೆ ನಾನು ಪ್ರಮಾಣ ಮಾಡಿ ಹೇಳ್ತೇನೆ, ಯಾರ ಕಡೆ 10 ರೂಪಾಯಿ ತಗೊಳ್ಳಾರ್ದೆ ಸಮಾಜ ಕೆಲಸ ಮಾಡ್ಲಿಕ್ಕೆ ನಾನು ತಯಾರಿದ್ದೀನಿ. ನಾನು ಒಂದೇ ಒಂದು ಸಾಲಕ್ಕೆ ಬರೀ ಮಾತು ಹೇಳ್ಕಿದ್ರು ಹೋಗೋದ್ರಾಗಲ್ಲ. ನಾನು ಜೊತೆ ನುಡಿಬೇಕು, ಜೊತೆ ನಡಿಬೇಕು ಮತ್ತು. ಆದ್ರೆ ಇದೇ ಕೆಲಸ ಆಗಲಾರ್ದ್ರೆ ನಾನು ಬೇಗ ಬದ್ನಿಕತ್ತಿನ ಬೇಡ, ಪುರಾಣಿಕೆ ಬದ್ನಿಕತ್ತಿನ ಬೇಡ, ಪುರಾಣಿಕೆ ಬದ್ನಿಕತ್ತಿನ ಅಂತಂದ್ರೆ ಎಂದೂ ಆಗಲ್ಲ. ಯಾರು ಮಾತಾಡ್ತೇವೋ ಕೂಡಲೇ ತಮ್ಮ ಹಿಂದೆ ನಮ್ಮ ಇತರಿಗೆಲ್ಲ ಜಾಗಗಳಾಗ್ಯಾವ. ನಮ್ಗೆ ಜಾಗನೂ ಆಗಿಲ್ಲ, ನಮ್ಗೆ ಎಷ್ಟಿನೂ ಆಗಿಲ್ಲ. ಕಾರಣ ಇಷ್ಟೇ, ಆಗಿನ ಪ್ರತ್ಯೇಕ ಹೆಗ್ಲ ಮಕ್ಕೈ ಮಾತಾಡಿಸ್ತಾರ, ನಾವು ಅಷ್ಟೇ ಖುಷಿ ಪಡ್ತೀವಿ. ನಾಗ್ಯದನಪ್ಲೆ ಹೋಗ್ಬಿಡ್ತೀವಿ. ಹಂಗಾಗಿ ನಾವೆಲ್ಲ ಎಷ್ಟು ಹಿಂದುಳಿದೀವಿ. ಯಾರು ಅಧ್ಯಕ್ಷ ಯಾರು ಕೆಲಸ ಮಾಡಲಿ ಅಂತ ಯಾರಿಗೂ ಅನ್ನಂಗಿಲ್ಲ. ಎಲ್ಲ ಅಧ್ಯಕ್ಷರು ಎಲ್ಲ ಕಾಲದ ಎಲ್ಲರೂ ಕೆಲಸನೇ ಮಾಡಿ ಬಂದಾರ. ಎಲ್ಲ ಜನಗಳು ಯಾವ ಕರೆದಾಗ ಯಾರೂ ಬಂದಾರ. ಜನಗಳದ್ದು ತಪ್ಪಿಲ್ಲ. ಏನ್ ತಪ್ಪಾಗಿದೆ ಅಂದ್ರೆ ನಾವು ಸ್ವಲ್ಪಗೆ ಖುಷಿ ಪಡ್ಲತ್ತೀವಿ. ಎಷ್ಟಿ ತಗೊಂಡ್ರ ನಾಳೆಗೆ ಕೇಸ್ ಆಯ್ತು ಅವ್ರ ಮಗ ಒಬ್ಬ MLA ಬಂದೇ ಇಲ್ಲ, FIR ತೆಗಿಸ್ಬಿಟ್ರೆ ಅಂದ್ರೆ ಖುಷಿ ನಾವು. ಭಾರಿ ಅವರೇ ಉಳಿಸ್ಯಾರ ನಮ್ಗೆ. ನಾವು ಇಷ್ಟಕ್ಕೆ ಖುಷಿ ಪಟ್ಟಿವಿ ನಾವು. ನಮ್ಗೆ ಇಲ್ರಿ ಸರ್ ಇದು ಸಮಸ್ಯೆ, ಮೇನ್ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕನ್ನೋದು ಯಾವ ಶಾಸಕರಿಗೆ ಹೇಳಿದ್ರು ಕೂಡ ಅವ್ರ ಕಿವಿಯಲ್ಲಿ ಹೋಗಿಲ್ಲ. ಈ ನಮ್ಮ ಜನಾಂಗ ಅವ್ರು ಅಂಜೋದೇ ಇಲ್ಲ. ಒಂದು ಭಗವಂತರಾಗೌಡ್ರು ಹೇಳ್ದಂಗ ಈ ಜಾತಿ ಒಂದು ಪಕ್ಷಕ್ಕೆ ಸೀಮಿತ ಮಾಡಿಬಿಟ್ರ. ನಾವೇನು ಯಾರ ಮನೆ ದುಡ್ಲಕ್ಕಿಲ್ಲ. ನಾವು ಕಾಂಗ್ರೆಸ್ ಪಕ್ಷದ ದುಡ್ಲಕ್ಕಿಲ್ಲ, ನಾವು BJP ಪಕ್ಷದ ದುಡ್ಲಕ್ಕಿಲ್ಲ. ಏನೋ ಪಕ್ಷಗಳಂತ ಬರ್ತಾವೆ, ಯಾರ ಜೊತೆ ಇರ್ತೀವಿ, ಹೋಗ್ತೀವಿ, ಬರ್ತೀವಿ. ನಾವು ಇದನ್ನೇ ಮೂಲ ಮಾಡ್ಕೋದು ಬೇಡ. ನಾವು ಮೊದಲು ನಮ್ಮ ಸಮಾಜ, ಪಕ್ಷ ಆಮೇಲೆ. ಇದು ಪೈಲೆ ನಮ್ಮ ಯುವಕರಲ್ಲಿ ಬರ್ಬೇಕು. ಎಲ್ಲಾ ಪಕ್ಷಗಳು ಇರ್ತಾವಂತಲ್ಲ, ಆ ಪಕ್ಷಕ್ಕೆ ಅಂಚೆ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ಓಟ್ ಹಾಕಿದ್ರೆ ಆ ಪಕ್ಷ ಸರ್ಕಾರ ಬರ್ತದ, ನೀವೆಲ್ಲ ಇದ್ರೆ ಆ ಜೊತೆ ಇರ್ತವೆ. ನೀವೇ ಅವ್ರಿಗೆ ಹಂಚಿದ್ರೆ ನೀವು ಹಂಚೋ ಅವಶ್ಯಕತೆ ಇಲ್ಲ. ನೀವು ಫಸ್ಟ್ ನೋಡ್ಬೇಕು, ನಾವು ನೀವು ಕೇಳ್ತಂದ್ರೆ ನಾವು ನಿಮ್ಗೆ ಓಟ್ ಹಾಕ್ತೀವಿ ಅನ್ನೋ ಮನೋಭಾವನೆ ಯುವಕರಿಗೆ ಯಾವತ್ತೂ ಬರಲ್ಲ. ಅಲ್ಲಿವರೆಗೆ ಈ ಸಮಾಜ ಉದ್ಧಾರ ಆಗಲ್ಲ. ನಾನು ಕಳ್ಕಳಿ ಅಂತ ತಿಳ್ಕೊರಿ, ನಾ ಎದುರು ಮಾತಾಡ್ತೀನಿ ಅಂತ ತಿಳ್ಕೊರಿ. ಫಸ್ಟ್ ಯುವಕರಲ್ಲಿ ಅದು ಬರ್ಲಿಬೇಕು. ನಾವು ಏನಾದ್ರೂ ಆಗಲಿ ಸರ್, ನಾವು ಹೋರಾಟ ಮಾಡೇ ಮಾಡ್ತೀವಿ. ನೀವು ಯಾವುದೇ ಸ್ವಾಮೀಜಿಯವ್ರು ನೋಡು, ಅವ್ರು ತಮ್ಮ ಕಿಡ್ನಿಯನ್ನ ಹಾಳಾಗಿ ಮತ್ತೊಂದು ಕಿಡ್ನಿ ಹಾಕೊಂಡು ಯಾಕೆ ಹೋರಾಟ ಮಾಡ್ತಾ ಇದ್ರು ಅಂತಂದ್ರೆ ಈ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡ್ಬೇಕನ್ನೋದು. ಅವ್ರಿಗೆ ಏನಾಗಬೇಕಂದ್ರೆ ಆರಾಮರ ಸ್ವಾಮಿ ಊಟ ಕಟ್ಟರೆ ಆರಾಮ ಇರ್ಬೋದು. ಅವ್ರು ಯಾಕೆ ಇರ್ತಾ ಇಲ್ಲ? ಅವ್ರು ನಿಮ್ ಕಳ್ಕಳಿ ಮಾಡ್ತಾ ಇದ್ದಾರೆ. ನನ್ನ ಸಮಾಜಕ್ಕೆ ಇಷ್ಟ ನನ್ನೇ ಆಗ್ಲತ್ತಲ್ಲ. ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನ ಬರ್ಲಿಕ್ಕೂ ಕಾರಣ ಅದನ್ನೇ. ನಾವೆಲ್ಲ ಈ ಸಮಾಜಕ್ಕೆ ನಮ್ಮ ಜನ ಇಷ್ಟೊಂದು ಕಷ್ಟದಲ್ಲಿ ಇದ್ದಾರಂತ ತಿಳ್ಕೊಂಡೆ ಅಂಬೇಡ್ಕರ್ ಸಂವಿಧಾನ ಬರ್ದಿದ್ದು. ಇವತ್ತು ನಮ್ಮ ಸ್ವಾಮೀಜಿ ಕಷ್ಟ ಪಡೋದು ಸಣ್ಣ ವಿಷಯ ಅಲ್ಲ. ಅವರು ತಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಲಿಗೊಟ್ಟು ಸ್ವಾಮೀಜಿಗಳಾಗಿ ತಮ್ಮ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅಂದ್ರೂ ಕೂಡ ನಮ್ಮ ಜೊತೆ ಹೋರಾಟ ಮಾಡಕ್ಕೆ ರೆಡಿ ಆಗಿದ್ದಾರೆ. ನಮಗೇನಾಗ್ಯದಪ್ಪ ಹೋಗೋದು ಬಂದು ನಮ್ಗೆ ನಾವ್ ಯಾರು ಸಪೋರ್ಟೇ ಮಾಡಲ್ಲ. ಹೇಳಿದ್ರು ನಾವ್ ಬಹಳ ಕಮ್ಮಿ ಜನ ಬಾ ಅಂದ್ರೆ 100 ಮಂದಿಗೆ 10 ಮಂದಿ ಬರ್ತೀವಿ. ಯಾಕಂದ್ರೆ ನಮ್ಗೆ ಇನ್ನು ಏನು ಬೇಕಾಗಿಲ್ಲ, ಎಷ್ಟಿ ಬೇಕಾಗಿಲ್ಲ. ನಿಮ್ಮ ಮಕ್ಕಳು ಡಾಕ್ಟರ್ ಇಂಜಿನಿಯರ್ಸ್ ಆಗೋದು ಬೇಕಾಗಿಲ್ಲ. ಎಷ್ಟಿ ಬಂದ್ರೆ ನಿಮ್ಗೆ ಎಲ್ಲ ಸವಲತ್ತುಗಳು ಸಿಗ್ತಾವೆ. ಎಷ್ಟಿಲಿ ಇರೋಂಥ ಸ್ಕೀಮ್ ಇತ್ತೀಚೆಗೆ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಆದಾಗ ಹಿಂದೂ ವರ್ಗದವರಿಗೆ ಮತ್ತು ಎಷ್ಟಿ ಇರೋಂಥ ಜನಾಂಗಗಳು ಕೂಡ ಕಾಂಟ್ರಾಕ್ಟ್ ರಿಸರ್ವೇಶನ್ ಕೂಡ ಮಾಡಿದ್ದಾರೆ. ನಿಮಗೂ ಕೂಡ ಕೆಲಸ ಸಿಗ್ತದೆ. ಅದು ಯಾವಾಗ ಅಂದ್ರೆ ನೀವು ಅದ್ರಾಗ ಬಂದ್ರ ಪಕ್ಕದ ಬೀದರ್ದಲ್ಲಿ ಒಂದೇ ರಾಜ್ಯ ಇದೆ. ಬೀದರ್ ಜಿಲ್ಲೆ ಕರ್ನಾಟಕದಾಗ, ಕಲಬುರಗಿ ಯಾದಗಿರಿ ಕರ್ನಾಟಕದಾಗ, ಈ 2 ಜಿಲ್ಲೆ ಕೊಡಲ್ಲ ಅಂತ ಬೀದರ್ದಾಗ ಕೊಡ್ತಾರಂತ. ಇದು ಯಾವ ಲೆಕ್ಕ? ಸೀಮೆ ಬಿಟ್ಟು ರಾಜ್ಯ ಬಿಟ್ಟು ಹೋಗದ ಬೀದರ? ನಾವೇನಾರ ಬೀದರ್ ಕರ್ನಾಟಕ ಬಿಟ್ಟು ದೂರ ಇದ್ದೀವಿ. ಅಲ್ಲಿ ಸಿಂಧುತ್ವ ಇಶ್ಯೂ ಆತಾವ. ನಮ್ಮಲ್ಲಿ 28 ಸಿಂಧುತ್ವ ಇಶ್ಯೂ ಆಗ್ಬೇಕಾದ್ರೆ ಕುರಿ ಕಾಣ ಉಸು ಬಿಟ್ಟು